ಕೆಲವು ಪುಣ್ಯಕ್ಷೇತ್ರಗಳಿಗೆ ಹೋಗ್ಬೇಕಾದ್ರೆ ಹೋಗ್ತಾ ಇರ್ತಾರೆ, ಅವ್ರ ಶಿಷ್ಯರ ಜೊತೆ ಹೋಗ್ತಾ ಇರ್ತಾರೆ. ಅವರು ಬಾಯಿಗೆ ಒಂದು ಬಟ್ಟೆ ಕಟ್ಕೊಂಡು ಸೈಕಲ್ ಯಾವುದೇ ಬಿಸಿಲಿರ್ಲಿ ಮಳೆ ಇರ್ಲಿ ಹೋಗ್ತಾ ಇರ್ತಾರೆ. ಒಂದು ಆಮೇಲೆ ಇವರೆಲ್ಲ ಕುಂತಿದ್ದಾರಲ್ಲ, ಇವ್ರು ಆಕ್ಚುಲಿ ಗೊಂಬೆ ಅಲ್ಲ, ಅವ್ರಿದ್ದಾರೆ, ಇವ್ರು ನಿಜವಾಗ್ಲೂ ಇದ್ದಾರೆ. ಹೆಂಗೆ ಅಂದ್ರೆ ಅವರು ಜೀವ ಇದ್ದಂಗೆನೆ ಈ ಸನ್ನಿಧಿಲಿ ನಮ್ದೊಂದು ಸ್ಟ್ಯಾಚ್ಯೂ ಇರ್ಲಿ ಅಂತ ಹೇಳ್ಬಿಟ್ಟು ಅವ್ರ ಸ್ಟ್ಯಾಚ್ಯೂನ ಮಾಡಿಸ್ಕೊಂಡು ಕುಂತಿರೋದು. ಒಂದು ಸ್ಟ್ಯಾಚ್ಯೂಗೆ ಒಬ್ರಿಗೆ 50,000 ರೂಪಾಯಿ. ನೋಡಿ, ಇಲ್ಲಿ ಕೂತಿರೋರೆಲ್ಲ ನಿಜವಾದ ಮನುಷ್ಯರೇ. ಅವರು 50,000 ಕೊಟ್ಟು ಇಲ್ಲಿ ತಮ್ಮ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದಾರೆ. ಮತ್ತೆ ಅವರು ವರ್ಷಕ್ಕೆ 3-4 ಸಲ ಈ ಪ್ಲೇಸಿಗೆ ಬಂದೋಗ್ತಾರೆ. ಅವ್ರ ಸ್ಟ್ಯಾಚ್ಯೂ ನೋಡಿ ಮತ್ತೆ ದೇವಸ್ಥಾನ ಪೂಜೆ ಮಾಡಿಸ್ಕೊಂಡು ಅಭಿಷೇಕ ಮಾಡಿಸ್ಕೊಂಡು ಹೋಗ್ತಾರೆ. ಇದರಿಂದ ಅವ್ರಿಗೆ ತುಂಬಾ ಒಳ್ಳೇದಾಗಿದೆ. ಅದು ಆಮೇಲೆ ಈ ಗೊಂಬೆ ಇದಾರಲ್ಲ, ಇಲ್ಲಿ ಚಿಕ್ಕ ಇವ್ರು ಇದಾರಲ್ಲ, ಇವರು ತೀರ್ಥಂಕರರೇ. ಇವರು ಸುತ್ತ 72 ಜನ ಇದ್ದಾರೆ. 72 ಜನಕ್ಕೂ ಒಂದೊಂದು ನೇಮ್ ಇದೆ, ಮತ್ತೆ ಒಂದೊಂದು ಚಿಹ್ನೆ ಇದೆ ಅವ್ರಿಗೆ. ಇವ್ರಿಗೆ 72 ಜನಕ್ಕೂ ಒಂದೊಂದು ಚಿಹ್ನೆ ಇದೆ, ಮತ್ತೆ ಒಂದು ನೇಮ್ ಇದೆ. ಇವರು ತೀರ್ಥಂಕರರೇ. ಆಮೇಲೆ ಹಂಗೆ ಬನ್ನಿ, ಇವ್ರ ಗ್ಲಾಸ್ ಒಳಗಡೆ ಇದಾರಲ್ಲ, ಈ ಗ್ಲಾಸ್ ಒಳಗಡೆ ಇವ್ರಿಗೆ 24 ಜನ ತೀರ್ಥಂಕರರು. ಇವು 24 ಇದಾರೆ ಇಲ್ಲಿ. 24 ಜನ ಸುತ್ತ 24 ಜನ ಇದ್ದಾರೆ. 24ನೇರಲ್ಲಿ ಲಾಸ್ಟ್ನೇರು ಮಹಾವೀರ ಸ್ವಾಮಿ. ಅಲ್ಲಿ ಮುಂದೆಗಡೆ ಒಂದು ಮೂರ್ತಿ ಇದೆ ನೋಡಿ, ಇದು ಲಾಸ್ಟ್ನೇರ್ ಮಹಾವೀರ ಸ್ವಾಮಿ ಅವರು. 24ರಲ್ಲಿ ಲಾಸ್ಟ್ನೇರ್ ಮಹಾವೀರ ಸ್ವಾಮಿ ಅವರು. ಹೌದಾ? ಈ ಮರದ ಮೇಲೆ ಇರೋದು ಅವರೇ ಮಹಾವೀರ ಸ್ವಾಮಿ. 4 ಕಡೆ ಅವ್ರು ಕುಂತಿದ್ದಾರೆ. ಒಬ್ರೇ ಅವರು ಕುಂತಿರೋದು. 4 ಕಡೆ ಕುಂತಿರೋರು ಒಬ್ರೆ. ಯಾಕೆ ಅದು ಸಿಂಬಲ್ ಅಂತ ಅಂದ್ರೆ, ಎಲ್ಲಾ ಕಡೆ 4 ದಿಕ್ಕಿನಲ್ಲೂ ನಾನು ಎಲ್ಲಾರನು ಒಂದೇ ಸಮ ನೋಡ್ತೀನಿ. ಬಡವರು, ಶ್ರೀಮಂತರು, ಪ್ರಾಣಿ ಪಕ್ಷಿಗಳನ್ನ ಒಂದೇ ಸಮ ನೋಡ್ತೀನಿ ಅನ್ನೋದೊಂದು ಸಿಂಬಲ್ ಅದು. ಆಮೇಲೆ ಇಲ್ಲಿ ನಿಂತಿದ್ದಾರಲ್ಲ,